ಹಲೋ ಗೆಳೆಯರೆ, ವೆಲ್ಕಮ್ ಟು SSB ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಶ್ರೀನಿವಾಸ ರಾಮಾನುಜನ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಅಂತಕ್ಕಂಥ ಇಷ್ಟ ಆಯ್ತು, ಇಷ್ಟ ಹೋದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಪ್ರಬಂಧ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಂಡಿ ಶ್ರೀನಿವಾಸ ರಾಮಾನುಜನ್ ಭಾರತದ ಶ್ರೇಷ್ಠ ಗಣಿತಜ್ಞರಾದರು ಅಥವಾ ಗಣಿತಜ್ಞರಾಗಿದ್ದರು ಅಂತಲೂ ಇಲ್ಲಿ ಹೇಳ್ಬೋದು. ಓಕೆನಾ? ಶ್ರೀನಿವಾಸ ರಾಮಾನುಜನ್ ಭಾರತದ ಶ್ರೇಷ್ಠ ಗಣಿತಜ್ಞರಾದರು. ಎರಡನೇ ಪಾಯಿಂಟ್, ಅವರು 1887ರ ಡಿಸೆಂಬರ್ 22ರಂದು ಚೆನ್ನೈನಲ್ಲಿ ಜನಿಸಿದರು. ಮೂರನೇ ಪಾಯಿಂಟ್, ಅವರ ತಂದೆ ಕೆ ಶ್ರೀನಿವಾಸ ಅಯ್ಯಂಗಾರ್, ತಾಯಿ ಕೋಮಲತಮ್ಮಾಳ್. ನಾಲ್ಕನೇ ಪಾಯಿಂಟ್, ಅವರಿಗೆ ಸಾಂಪ್ರದಾಯಿಕ ಶಿಕ್ಷಣದಲ್ಲಿ ಆಸಕ್ತಿ ಇರಲಿಲ್ಲ. ಐದನೇ ಪಾಯಿಂಟ್, ಅವರಿಗೆ 1904ರಲ್ಲಿ ಕೆ ರಂಗನಾಥನ್ ರಾವ್ ಪ್ರಶಸ್ತಿ ನೀಡಲಾಯಿತು. ಅವರಿಗೆ 1904ರಲ್ಲಿ ಕೆ ರಂಗನಾಥನ್ ರಾವ್ ಪ್ರಶಸ್ತಿ ನೀಡಲಾಯಿತು. ಆರನೇ ಪಾಯಿಂಟ್, ಅವರಿಗೆ 1909ರ ಜುಲೈ 14ರಂದು ಜಾನಕಿ ಅಮ್ಮಾಳ್ ಅವರೊಂದಿಗೆ ವಿವಾಹವಾಯಿತು. ಏಳನೇ ಪಾಯಿಂಟ್, ಕೇಂಬ್ರಿಡ್ಜ್ನಲ್ಲಿದ್ದ ದಿನಗಳಲ್ಲಿ ಅವರು ಮಹಾನ್ ಗಣಿತಶಾಸ್ತ್ರಜ್ಞ ಹಾರ್ಡಿಯವರೊಂದಿಗೆ ಸ್ನೇಹವನ್ನು ಹೊಂದಿದ್ದರು. ಮತ್ತು ನೋಡಿ, ಕೇಂಬ್ರಿಡ್ಜ್ನಲ್ಲಿದ್ದ ದಿನಗಳಲ್ಲಿ ಅವರು ಮಹಾನ್ ಗಣಿತಶಾಸ್ತ್ರಜ್ಞ ಹಾರ್ಡಿಯವರೊಂದಿಗೆ ಸ್ನೇಹವನ್ನು ಹೊಂದಿದ್ದರು. ಎಂಟನೇ ಪಾಯಿಂಟ್, ಅವರು ಅನೇಕ ಪುಸ್ತಕಗಳನ್ನು ರಚಿಸಿದ್ದಾರೆ. ಒಂಬತ್ತನೇ ಪಾಯಿಂಟ್, 26 ಏಪ್ರಿಲ್ 1920ರಂದು ಅವರ 32ನೇ ವಯಸ್ಸಿನಲ್ಲಿ ನಿಧನರಾದರು. ಮತ್ತೊಮ್ಮೆ ನೋಡಿ, 26 ಏಪ್ರಿಲ್ 1920ರಂದು ಅವರ 32ನೇ ವಯಸ್ಸಿನಲ್ಲಿ ನಿಧನರಾದರು. 10ನೇ ಪಾಯಿಂಟ್, ರಾಮಾನುಜನ್ ಹುಟ್ಟಿದ ದಿನವನ್ನೇ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸುತ್ತಿದೆ.
ಆಚರಿಸುತ್ತಿದೆ ಅಥವಾ ಆಚರಿಸುತ್ತಿದ್ದೇವೆ ಅಂತಲೂ ಹೇಳ್ಬೋದು. ಓಕೆನಾ, ರೈಟ್. ಹಾಗಾದರೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯಿತು, ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರು ಶೇರ್ ಮಾಡಿ, ಇನ್ನೊಬ್ರು ಚಾನಲ್ ಸಾಧ್ಯ ಅಂತ ಅನೇಕ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.